ಹಾಂ ಬಾಯ್ ರೀ. ನಮ್ಮ ವ್ಯೂವರ್ ಕೂಡ ಹೌದಂತ್ರಿ ಅವರು. ಹಂಗೆ ಸ್ವಲ್ಪ ನಮ್ಮ ಕೇಳ್ಕೊಂಡು ಬಂದಿಂದ ಅಮ್ಮನ ಕರ್ಕೊಂಬಂದು ಬಂದ್ರಿ ಮನೆಗೆ. ಇಷ್ಟೊತ್ತು ಆಫ್ಲೈನ್ ಕಸ್ಟಮರ್ ಶಾಪಿಂಗ್ ಆಯಿತು. ಸೀರೆಗಳನ್ನು ತೊಗೊಂಡ್ರು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ ರೀ. ಬರೀ ಇವತ್ತಿನ ಲಾಗ್ ಈಗ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಬೆಳಗ್ಗೆಯಿಂದ ಲಾಗ್ ಶುರು ಮಾಡ್ಕೊಂಡಿನಿ. ಈಗ ನಾಷ್ಟ ಮಾಡ್ಬೇಕ್ರಿ. ಬರೀ ಇವತ್ತು ನಾಷ್ಟಾನ ಬೇರೆ ಏನಾದರೂ ಮಾಡ್ಬೇಕಂತೇಳಿ ಸ್ಪೆಷಲ್ ಮಾಡಾಕತ್ತೀನಿ. ಅದು ನಾನು ಮಾಡ್ಬೇಕಂತೇನಲ್ಲ, ಯಾಕಂದ್ರೆ ಮನೆಗೆ ಮೊನ್ನೆ ಆರಾಮಿದ್ದಿತ್ತಲ್ರಿ, ಕೊಂಚ ಜಾಂಡಿಸಲಾಗಿತ್ತಲ್ಲ, ಹಂಗೆ ಫ್ರೈಡ್ ಐಟಮ್ ಏನು ಕೊಡೋಂಗಿಲ್ಲ. ಆದರೆ ಇಷ್ಟು ಮಾಡ್ರು ಅವ್ನಿಗೆ ಬೇರೆ ಇಡ್ಲಿ ಇರ್ತಾವೆ, ಏನಾದರೂ ಇದು ಮಾಡೋಣ, ಏನಾದರೂ ಮಾಡೋದಿನ ಅದು ಲೈಕ್ ಉಪ್ಪಿಟ್ಟಾಗೈತಿ. ಈಗ ಒಂದು ಎಕ್ಸಾಮ್ ಮುಗಿದು ಆಲ್ರೆಡಿ ಕೊಟ್ಟಂಗಿಲ್ಲ ನಮಗೂ. ಹಾಗಾಗಿ ನಮಗೆ ಏನಾದರೂ ಪುರಿ ಮಾಡಿ ಭಾಳ ತಿಂಗಳನ್ನ 6 ತಿಂಗಳಾಯ್ತು, 8 ತಿಂಗಳಾಯ್ತು ಪುರಿ ಮಾಡೋಂತ ಅಂದಾರೆ. ಗೋಧಿ ಹಿಟ್ಟಿನ ಪುರಿ ಮಾಡ್ತೀನಿ. ಅದಕ್ಕೆ ಸ್ವೀಟ್ ಚಟ್ನಿ ಮಾಡ್ತೀನಿ ರೀ, ಗಡ್ಗೆ ಚಟ್ನಿ ಮಾಡ್ತೀನಿ. ಮನೆಗೂ ಇಡ್ಲಿ ತಂದು ಕೊಡ್ತೀವಿ ರೀ. ಬರೀ ನಾನು ಗೋಧಿ ಹಿಟ್ಟಿನ ಪುರಿ ಮಾಡ್ತೀನಿ, ಶೇರ್ ಮಾಡ್ಕೊತೀನಿ. ಫಸ್ಟು ಕಲಸಿಟ್ಟು ಬರ್ತೀನಿ, ಇಟ್ಟು ಆಮೇಲೆ ಚಟ್ನಿ ರೆಡಿ ಮಾಡ್ಕೊತೀನಿ. ಹಿಟ್ಟು ನೆನೆಯಲ್ಲಿ ಚಟ್ನಿ ರೆಡಿ ಆಗುತ್ತೆ. ಹಿಟ್ಟು ಸಣಿಸ್ಕೊಂಡು ತೊಗೋತೀನಿ ರೀ. ಆಮೇಲೆ ಪುರಿ ಹೊಟ್ಟೆ ತುಂಬಲ್ರಿ ನಾಷ್ಟ. ಸ್ವಲ್ಪ 2-3 ದಿನತ್ಲೆ ಹೊಟ್ಟೆ ತುಂಬ ಇರ್ತೈತಿ, ಮತ್ತೆ ಹಸಿವಾಗುತ್ತೆ ಬೇಗ. ಸ್ವಲ್ಪ ಮಾಡಂಗೆ ಜಾಸ್ತಿನ ಮಾಡ್ತೀನಿ ರೀ. ಹೆಚ್ಚಿಗೆ ಇದ್ದರೂ ಅವಾಗ ತೊಗೊಂಡು ತಿನ್ಕೊಳ ಇರೋಕೆ ಬರ್ತೈತಿ. ಜಾಸ್ತಿ ನಾಲ್ಕೊತೀನಿ. ಸ್ವಲ್ಪ ಉಪ್ಪು ಹಾಕೊಂಡೇನಿ ರೀ. ಇದಕ್ಕೆ ಅಲ್ಲಿ ಇನ್ನೊಂದು ಇಟ್ಟಿನಲ್ಲ ಬಾಂಡೆ ತಿಕ್ಕಲ್ಲ, ಮೊಸರು ನೀರಾಗಿ ಅದೊಂದು ಚೆಲ್ಲಿ ಇಡಲ್ಲ, ಓದ್ತಿರ್ತೀನಿ. ಯಾಕೆ ಉಪ್ಪು ಹಾಕಿನ್ರಿ ಇದಕ್ಕೆ ಮತ್ತೇನು ಸೋಡಾ ಪುಡಿ, ಹಾಲು, ಇನ್ನೊಂದು ಮತ್ತೊಂದು ಏನು ಬೇಡ. ಉಪ್ಪು ಅಷ್ಟು ಹಾಕೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಇಟ್ಟೀನಿ ರೀ ಗ್ಯಾಸ್ ಮೇಲೆ. ಉಗುರು ಬೆಚ್ಚಗೆ ನೀರು ಹಾಕಿ ನಾದಿಡ್ತೀನಿ. ಇಷ್ಟ ರೀ. ಆರಾಮ್ ಬರ್ತದೆ ಪೂರಿ, ಮಸ್ತ್ ಉಬ್ಬಿ ಬರ್ತದೆ. ಏನು ಹಾಕೋದು ಬೇಡ. ರವೆನ ಹಾಕಿಲ್ಲ, ಹಾಲು ಹಾಕಿಲ್ಲ, ಇನ್ನೊಂದು ಹಾಕಿಲ್ಲ, ಸೋಡಾ ಪುಡಿನ ಹಾಕಿಲ್ಲ ರೀ. ಈಗ ನೋಡ್ರಿ ಉಗುರು ಬೆಚ್ಚ ನೀರು. ನಾನು ಮೊದಲು ಪುರಿನ ಮೈದಾ ಹಿಟ್ಟು ಹಚ್ಚಿ ನಾದ್ತಿದ್ದೆ. ಅಲ್ಲಿ ಲಟ್ಟಿಸ್ತಿದ್ದೆ. ಅದು ಎಣ್ಣೆ ಕರಗಾಗ್ಬಿಡೋದು. ಮತ್ತು ನಾವು ವ್ಯೂವರ್ಸ್ ಎಲ್ಲ ಹೇಳಿದ ಮೇಲೆ, ನೀವೆಲ್ಲ ಹೇಳಿದ ಮೇಲೆ ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ ರೀ. ಆದರೆ ಪರ್ಫೆಕ್ಟ್ ಮಾಡ್ತೀನಿ. ಇನ್ನೇನು ಚಂದ ಬರ್ತದೆ ಪುರಿ ಮಾತ್ರ. ಇದು ಅತಿ ಗಟ್ಟಿ ಅಲ್ಲ, ಅತಿ ತೆಳುವನ್ನಲ್ರಿ, ಹಂಗೆ ಮೀಡಿಯಮ್ ಆಗಿ ನಾದ್ಕೋಬೇಕು ಪೂರಿ ಹಿಟ್ಟನ್ನ. ಹಿಟ್ಟು ರೆಡಿ ಆತ್ರಿ. ಎಣ್ಣೆಗೆ ಇದು ಮುಚ್ಚಿ ಇಡ್ತೀನಿ. ಫಿಲ್ಟರ್ ನೀರು. ಸ್ನೇಹಿತರೆ, ಈಗ ನೋಡ್ರಿ ರೆಡಿ ಆಯ್ತು. ಏನದು ಸ್ವೀಟ್ ಚಟ್ನಿ ಎಲ್ಲ ರೆಡಿ ಆಗೈತಿ. ಈಗ ಹಿಟ್ಟು ಕಲಸಿಟ್ಟಿನಿ. ಇಲ್ಲಿ ಇದನ್ನ ಹಾಕಿ ಮಿಕ್ಸ್ ಮಾಡೋದಷ್ಟ. ಅದು ರೆಕಾರ್ಡ್ ಮಾಡಲಿಲ್ಲ ನಾನು. ಇದನ್ನು ಹಾಕಿ ಕುದಿಸ್ಬಾರ್ದ್ರಿ. ಇದನ್ನು ಜಸ್ಟ್ ಈ ಥರ ಮಿಕ್ಸ್ ಮಾಡಿ. ಅರಿಶಿನ ನಮ್ಮ ಮನು ಜಾಂಡೀಸ್ ಆದಂಗಿಲ್ಲ, ಎಲ್ಲ ಅಡುಗೆಗೆ ಕಡಿಮೆ ಹಾಕೋದು ಕಲ್ತ್ಬಿಟ್ಟೀನಿ. ಅದೇ ಹಿಡಿದು ಅಷ್ಟ ಕುಂದ್ಬಿಡೈತ್ರಿ. ಯಾವ ಅಡುಗೆಗೆ ಅರಿಶಿನ ಜಾಸ್ತಿ ಆಗೋದೇ ಇಲ್ಲ. ಈಗ ನಮ್ಮ ಸ್ವೀಟ್ ಚಟ್ನಿ ರೆಡಿ ಆಗೈತಿ.
ನೋಡೋಣ್ರಿ ಪುರಿ ಜೊತೆಗೆ ಯಾವ ಥರ ಆಗುತ್ತೆ ಟೇಸ್ಟ್. ಪರ್ಫೆಕ್ಟಾಗಿ ಹೋಗಿ ಬರ್ದ ನೋಡ್ರಿ ಪುರಿ ಮಾತ್ರ. ಇಲ್ಲಿ ಇಡೋಣನ್ರಿ. ಮನವ ಏನ್ರಲ್ಲ ನಿಮ್ದು ಗದ್ಲ? ಕೊಟ್ಟೆ ನೋಡ್ರಿ ಪುರಿ ಏನು ಮಸ್ತ್ ಉಬ್ಬಾಗದವು, ಸಖತ್ತಾಗಿ ಬರ್ತಾವೆ ಗೋಧಿ ಹಿಟ್ಟಿನ ಪುರಿ. ಒಟ್ಟ ಇದು ಜಂಕ್ ಫುಡ್ ಆಗಲ್ಲ. ಜಂಕ್ ಫುಡ್ ಎಣ್ಣೆ ಫ್ರೈ ಮಾಡಿದಂದ್ರೆ ಅನ್ಸರು ಅನ್ನೆಲ್ದಿ ಫುಡ್ ಅದು ಯಾವಾಗ ಒಂದ್ಸರಿ ತಿನ್ನಕ್ಕೆ ನಡೆಯುತ್ತೆ. ಅದು ಗೋಧಿ ಹಿಟ್ಟಿನ ಅನ್ನೋದು ಒಂದು ಸಮಾಧಾನ, ಮೈದಾ ಹಿಟ್ಟಲ್ಲ ಅಂದಷ್ಟೇ. ನೋಡ್ರಿ ಎಷ್ಟು ನೈಸ್ ಬಂದೈತೆ. ಇಲ್ಲಿ ಬುಟ್ಟಿ ನೋಡ್ರಿ, ಬುಟ್ಟಿ ನಮ್ಮ ಪುರಿ ಒಂದು ಸಖತ್ತಾಗಿ ಬಂದು ಬಂದಾವಂದವು. ಬ್ರೆಡ್ ಬನ್ನ ಯಾವ್ದು ಬಣ್ಣ ಕಡೆ ಸೈಡಿಗೆಲ್ಲ ಸ್ವಲ್ಪ ಈ ಥರ ಮಾಡ್ಬೇಕ್ರಿ, ಇಲ್ಲ ಅಂದ್ರೆ ಉದ್ದಿನ ಇರ್ತೈತಲ್ಲ ಬೆಂದಿರಲ್ಲ. ಈಗ ನೋಡ್ರಿ ನಾಷ್ಟ ಮಾಡಾಕತ್ತೀವಿ ನಮ್ಮ ಮೂವರು. ಅವ್ರು ಇನ್ನು ಯಾವ ಬರ್ತಾರೆ ಏನೋ, ಈಗ 9:15 ಆಗಿದ್ರೆ ಅವ್ರು ಬರೋದು 10 ಗಂಟೆ 10:30 ಆಗುತ್ತೆ. ಹಾಗಾಗಿ ಇವ್ರು ಹಸ್ಕೊಂಡಾರ, ನಾವು ನಾಷ್ಟ ಮಾಡ್ತೀವಿ. ಅವ್ರಿಗೆ ಆಮೇಲೆ ಬಂದು ತೊಗೊಂಡು ಹೋಗಾರ, ಎಲ್ಲ ತಿಂದಾರ ಹೋಗಾರ ಯಾರ ಬಂದ್ರೆ. ಪೂರಿ ಮಾತ್ರ ಸೂಪರ್ ಆಗ್ಯಾರ. ಚೋಟಿ ಮಿಟ್ಟಿ ಚೋಟಿ ಮಿಟ್ಟಿ ಅದು. ಫಸ್ಟ್ ಟೈಮ್ ಇಂಥದ್ದು ಪೂರಿ ಗೋಧಿ ಹಿಟ್ಟಿನ ಪೂರಿ. ಸುಂದ್ರ ಫಸ್ಟ್ ಸ್ಟ್ಯಾಂಡರ್ಡ್ ಬರೀ ಅದನ್ನ ಮಾಡ್ತಿದ್ದೆ ಬೆಳಿಗ್ಗೆ, ನೆನಪೈತೇನ? MLG ಸ್ಕೂಲಿಗೆ ಹೋಗಿದ್ದೆಲ್ಲ, ಜಾಸ್ತಿ ಬರೀ ಪುರಿನ ಮಾಡಿನ ಆ ವರ್ಷ. ಪೂರಿ ಫ್ರೈಡ್ ರೈಸ್ ಚಪಾತಿ ಪಲ್ಯ, ಪೂರಿ ಫ್ರೈಡ್ ರೈಸ್ ಜಾಸ್ತಿ ಮಾಡಿದ್ದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಒಮ್ಮೆ ಮಾಡಲೇ ಇಲ್ಲ ಪುರಿನ ಅಲ್ಲ, ಈಗ ಮಾಡೀನಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಮುಗಿದ ಬಂದಾಗ ಮಾಡೀನಿ. ಅಲ್ಲ ಕೆಂಪಿ ನೋಡ್ರಿ, ಅವ್ರ ಪಪ್ಪ ಬಂದು ವಾಶ್ರೂಮ್ಗೆ ಹೋಗ್ಯಾರ. ಬರತ್ಲೆ ಅಷ್ಟೊಂದು ಎತ್ತಿಟ್ಟು ಬಂದಿದ್ದೆ, ಒಟ್ಟೊಂದು ತಂದಿಟ್ಕೊಂಡು ಅವ್ರ ಅಪ್ಪಗೆ ಹೋಗ ನಾಷ್ಟ ಬಡ್ಸಾಕತ್ತಾರೆ. ಇಬ್ಬರು ಹಾಕೊಡತ್ತಾರ. ಮುಂದಿಟ್ಕೋ ಚಟ್ನಿನ. ಹಾಕು, ಅವಿಷ್ಟು ತಿನ್ನತ್ಲೆ ಬೇಕಂದ್ರೆ ಬೇಕಾದ್ರೆ ಕರೆದು ಕೊಡ್ತೀನಿ, ಅವಿಷ್ಟು ತಿನ್ನಲಿ ಫಸ್ಟ್. ಅದ್ರಾಗ ಯಾಕೆ ಹಾಕ್ತೀಯ ಮಂದಿ ಪುಟ್ಟ ಚೆಲ್ಲಾಡ್ಬೇಡ ಮನೋ ಬಿಡು. ಸಾಕು ಸರ್ಸ್, ಸಾಕು ದಬ್ಬಿ ಸರ್ ಸೈಡಿಗೆ. ಅದಲ್ಲಿ ಬಿಡಿ ಇರ್bi ಸಾಕು ಬಿಡ. ಈಗ ಅವ್ರ ಪಪ್ಪ ಬರತ್ಲೆ
ರೆಡಿ ಇಟ್ಟಾರೆ ಎಲ್ಲ ಪ್ಲೇಟ್ ಹಚ್ಚಿ. ಅಯ್ಯ ಸುಬ್ಬುಗಳ ಉನ್ನತ್ತು ತಿಳ್ಕೊಂಡು ನಿಂತಾರ ನೋಡ್ರಿ ಅಲ್ಲಿಗೆ ಎದ್ದು. ನನ್ಗೆ ಚಾ ತೊಗೊಂಬಂದ್ರೆ ಬಂದ್ರೆ ಬಲ್ ತಡ್ರೋ ಇನ್ನು ಅಲ್ಲೇ ತಿನ್ಸಕ್ಕೆ ಹೋಗ್ತೀರೇನು? ಬಾ ಥ್ಯಾಂಕ್ ಯು. ಸಕ್ಕರೆ ಹಾಕಿದ್ರು ಸಕ್ಕರೆ ಡಬ್ಬಿ ತಂದಿಡಲ್ಲ ಇನ್ನು ಸ್ವಲ್ಪ. ನೀವು ತಿಂದ್ರಿ? ನಡೀತೇನಾ? ನೀರು ಹಾಕಲ್ಲ ನಿಮ್ಮ? ಈ ಪಾಪು ಸಣ್ಣ ಕೂಸು ಯಾವ ಥರ ಆಟ ಆಡತ್ತೈತೆ ನೋಡ್ರಿ, ಅಲ್ಲಿ ಲೋಟ ತಗೊಂಡು ಆಟ ಈ ತರ ಹಿಂಗ ಬ್ಯಾಲೆನ್ಸ್ ಇಂದ ಹಿಂಗ್ ಮಾಡಿ ಸೀರೆ ಮಠ ಹೋಗ್ಬೇಕು. ಸರಿ ಒಯ್. ಇವ್ರಿಗೆ ಬೆಳಗ್ಗೆನ ಮಾಡ್ಕೊಡ್ಬೇಕಿತ್ತು ರೀ ಇದು ಲೆಮನ್ ಟೀನ. ಪಪ್ಪ ಮಾಡಿಕೊಡು ಕೆಮ್ಮೈತಲ್ಲ ಇಬ್ಬರಿಗೆ ಅಂದರು. ಇವಂದು ಸೋಮವಾರಿಂದ ಎಕ್ಸಾಮ್ ರೀ ತನಗ ಆನ್ಯುವಲ್ ಎಕ್ಸಾಮು. ಹಾಗಾಗಿ ಈಗ ಮಾಡಿಕೊಟ್ಟೆ ಕುಡ್ದಾರ ಇಬ್ಬರು. ಕುಡ್ದು ತೊಳ್ಕೊಂಬಂದು ಇರೋಬರ ಮತ್ತು ಲೋಟ ಎಲ್ಲ ತೊಗೊಂಡು ಆಟ ಆಡ್ಕೊಂಡು ಕುಂತಾನ ಅವನು. ಇವನು ಅದನ್ನು ಕೆಡ್ಸ್ಕೊಂತ ಕುಂತಾನೆ ರೀ. ಅವನ ಆಟ ಆಡೋದು, ಇವಂದು ಕೆಡ್ಸೋದೇ ಇವನ ಆಟ. ಅವನ ಆಟ ಕೆಡ್ಸೋದೇ ಇವನ ಆಟ, ನಮ್ಮ ಕೆಂಪಿ ಆಟ. ಹಂಗದೇ ಬಾಯಿ ಕೈ ಒಯ್ದು ನೀ ಏನಾರು ಇನ್ಫೆಕ್ಷನ್ ಮಾಡ್ಕೋತೀಯ? ನೀ ಆಟ ಆಡಿದ್ದು ಕೈ ಬಾಯಿಗೆ ಇಟ್ಕೊಂಡು ಕತ್ತಿ ತಾನೋ. ಸರಿ ಸರಿ ಅಮ್ಮ ಸರಿ ಸರಿ ಬಂಗಾರ ಆಡೋಗಿ ಸರಿ ಕೆಡಿಸ್ಬೇಡ, ಆಡ ಅವನ ಜೊತೆ. ಈ ಹುಡುಗ ಸಲ ಇದು ಬಿಡಲ್ಲ ತಾನು ಆಟ ಆಡೋದು ಎಷ್ಟೇನ್ರಿ ಹುಡುಗ. ಆ ಹುಡುಗಂದು ಕೆಡ್ಸೋದು ಅವನ್ನ ಅಳ್ಸೋದು ಜಾಸ್ತಿ, ಇವನ್ನ ಆಟನೇ ಅದು. ಹಂಗಾಗಿ ಭಾಳ ಬಡಿಸಂತಾನ ನನ್ನ ಜೊತೆ ತಾನು. ಅದ ತಾನು ನನ್ನ ಜೊತೆ ಜಾಸ್ತಿ ಕಡುಬು ಯಾರು ತಿಂತಾರೆ ಅಪ್ಪ? ನೋಡ್ರಿ ದವಾಖಾನೆ ಬಂದಿದ್ವಿ, ತನ್ನ ತೋರ್ಸಕ್ಕಂತ ಬಂದು ರೀ. ಟೈಮ್ ಮಾಡ್ತಾರ ಆಗಿಬಿಡುತ್ತೆ. ಹಾಗಾಗಿ ಮನೆ ತೊಂದು ಬಂದು ಕುಂತಾನಂತ ಅವಂಗೂ ಆರಾಮಿಲ್ಲ. ನಾಳೆ ಒಂದು ಸಲ ಬಂದ್ರತ್ ಅಂಥೇಳಿ ಇವತ್ತು ದವಾಖಾನೆಲ್ಲ ನೋಡ್ಕೊಂಡ್ವಿ. ಹ್ಯಾಸ್ ರೆಸ್ಟ್ ಅಂತ ಕೇಳ್ಕೊಂಡ್ವಿ. ನಾಳೆಗೆ ಇಬ್ಬರನ್ನ ತೋರಿಸೋದು ಐತಲ್ಲ ರೀ, ನಮ್ಮ ಮೇಡಮ್ಗೆ ಸಮಾಧಾನ ಆಗೋದು ರೀ. ಇವ್ನು ತೋರ್ಸ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ಅವ ಮತ್ತು ಅಲ್ಲಿ ಬಂದು ಕುಂದಿರ್ತಾನೆ. ಅವ್ನು ಇವತ್ತು ಲಾಸ್ಟ್ ಎಕ್ಸಾಮ್ ಐತ್ರಿ. ಹಾಗಾಗಿ ನಾಳೆಗೆ ಅವನು ಫ್ರೀ ಹಾಕಾನ. ನೀವು ಅಂಗಡಿ ಸುಟ್ಟಿ ಮಾಡಿ ತೋರಿಸ್ಬಿಡ್ರಿ. ಅಲ್ಲಿ ಬಂದ್ರಿ ನನ್ನ ಮಗ ಕ್ಯಾಮ್ರಾದಾಗ ನೋಡ್ಕೊಂಡು ಏನು ಮಾಡತ್ತೇನಂತೆ. ಹೋಗ್ರಿ 5 ನಿಮಿಷ ಮನೆಯಾಗ ಇರ್ತೀವಿ. ಮಗನ ಜೊತೆ ಆಟ ಕುಂದ್ರಿ ಇವತ್ತೊಂದು ದಿವಸ. ನೀವು ಇವತ್ತೊಂದು ದಿವಸ ಜ್ವರಕ್ಕೆ ಹೇಳಪ್ಪ, ಇವತ್ತೊಂದು ದಿವಸ ಸಣ್ಣಗೆ ಬಂದು ಇಷ್ಟೊತ್ತ ಮನೆ ಬಂದ ಮನೆ ಸುಟ್ಟಿದ್ರಿ. ಈಗ ಮತ್ತೆ ಹೊರಗೆ ಸರಳ ಆಗ್ಯಾನ. ಅದ್ರ ಬಗ್ಗೆ ಮಾತಾಡಿ ನಮಗೆ ಬೇಸರ ಆಗೈತೆ. ನಿಮ್ಗೆ ಕೇಳೋಕೆ ಎಷ್ಟು ಬೇಸರ ಆಗುತ್ತೆ ಗೊತ್ತಿಲ್ಲ. ಗೊತ್ತಾ ನೀರು ಕುಡಿ ಅಂತೇಳಿ ಹೋದ್ರೆ ನಾವು ಮತ್ತೆ ಸಿಗುಣ್ರಿ. ಹಿಂಗಿತ್ತು ನೋಡ್ರಿ. ಮುಂಜಾನೆ ದವಾಖಾನೆ ಹೋಗ್ಬೇಕಂತ ಬಂದೀವಿ ರೀ. ನಾನು ಮಧ್ಯಾಹ್ನದಿಂದ ಅಂಗಡಿಗಿದ್ದ ಬಂದೆ ರೀ. ಮಧ್ಯಾಹ್ನ ಅವಾಗ ಏನಾಯ್ತಂದ್ರೆ ಫುಲ್ ಆಟ ಆಡಿದ್ರಿ. ಇವನ್ನ ಆಡೋಣ ಹೆಂಗೆ ಕರ್ಕೊಂಡು ಹೋಗ್ಬಿಡು, ಅಲ್ಲಿ ಏನಾರು ತೋರಿಸ್ತು ಅಂತ ಅಂದ್ಕೊಂಡು ಸುಮ್ಮನೆ ಅದು ಹೋದ್ಬಿಡು. ಬೆಳಗ್ಗೆಯಿಂದ ಬಂದಿಲ್ಲ ಅಂದ್ಲಿಕ್ಕೆ ಇನ್ನು ಮಧ್ಯಾಹ್ನ 2 ತನ ಸ್ವಲ್ಪ ಊಟ ಮಾಡಿ ಮಲ್ಕೊಂಡಿರಿ. 3:30 ಹಿಂಗಾದ ಎಚ್ಚರ ಚಲೋ ಮಾಡಿದ್ ನೋಡ್ರಿ. ತಿಸ್ ಅಂತೇಳಿ ಜ್ವರ ಬಂದವು. ಹಾಗೆ ಎಕ್ದಮ್ ಈ ಕಡೆ ಬಂದು ಮತ್ತು ಈ ಕಡೆ ಆ ಹುಡುಗ ಆ ಕಡೆ ಬಂದ. ನಮ್ದು ಹಿಂಗೆ ಬರ್ರಿ ಭಾಳ ಡಾಕ್ಟರ್. ಮತ್ತು 3 ಗಂಟೆ ತನಕ ಇದು ಹೋಗ್ಬಿಡ್ತಾರೆ ಅವರು. ಮತ್ತು 7 ಗಂಟೆ ಬರ್ತಾರಂತ. ನಮ್ಮದು ಮತ್ತು ದುಡಿಮೆ ತಪ್ಪಿರ್ತಂತೆ. ನಾನು ಹೊಂಟೀನಿ ರೀ ನಾಳೆಗೆ ಕರ್ಕೊಂಡ್ಬರ್ತೀವಿ. ಮತ್ತು ಇವನೇ ನಾರ್ಮಲ್ ಅದನ್ರಿ. ಒಂದು ತಾಸು ಹೋಗ್ತಾವಂತ ಬಂದು ಈ ಜ್ವರ. ಸರ್ ಗೇಟ್ ಕಾಯ್ಕೊಂಡು ನಿಂತಾರೆ. ಒಳಗೆ ಹೋಗಿಲ್ಲ ಅಲ್ಲೇ ಅಪ್ಪಾಜಿ? ಹೌದಲ್ಲ. ಬಿಚ್ಚಿ ಮಂದಿ ಅನ್ಸ್ಕೊಂಡು ನಿಂತಾನೆ ರೀ ಇಲ್ಲೇ. ನೀರು ಇಟ್ಟಿದ್ದು ನಿಂಗೆ ಒಂದು ಬಾಟ್ಲ್ ಕೊಡ್ಬೇಕಿಲ್ಲ. ಇಲ್ಲಿ ನೀರು ಕೂಡ ಅಭ್ಯಾಸ ಇಲ್ಲ ಅನ್ಸಬ್ರ. ಎಲ್ಲನೂ ಬಾಯ್ ಬಿಟ್ಟು ಹೇಳ್ಬೇಕನ. ಎಕ್ಸಾಮ್ ಮುಗಿತಾ ಫೈನಲ್ಲ? ಗುಲಾಲ್ ಆಡಲಿಲ್ಲ, ಸಿಗ್ನೇಚರ್ ಮಾಡಲಿಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಅಂಗಿ ಮೇಲೆ?
ಹೌದಾ, ನೀನು ಮಾಡಿದಿ? ಸಿಂಚನ ಮಾಡಿದಿ? ಹೌದಾ? ಫುಲ್ ಮಜಾ ಮಾಡಿ ಬಂದ್ರಿ. ಒಂದು ಪೇಪರ್ನೇ ಮಾಡಿಸ್ಬೇಕಿತ್ತು. ಶರ್ಟ್ ಮಾತ್ರ ಮಾಡಿಸ್ಬೇಕಿಲ್ಲ? ಶರ್ಟ್ ಮೇಲೆ ಹಂಗೆ ಮಾಡ್ಸೋ ಇನ್ನೂ ಅಷ್ಟೇ ಇಲ್ಲ ಗೊತ್ತಿಲ್ಲ. ಎಕ್ಸಾಮ್ ಬರ್ದು ಬಂದ್ರೆ 2ನೇ ತರಗತಿ ಫೈನಲ್ ಮುಗಿಸಿ 3ನೇ ಮುಗಿಸಿದ ಮನೆ ಹುಟ್ಟಿದ್ದೆ. ಆ ವಿಡಿಯೋ ನೋಡಿ ತೊರ್ಲು ಹಾಕ್ತೀನಿ ನಾನು ನಿಮಗೆ. 7-8 ತಿಂಗಳಿದ್ದೆ ಪಟ್ಟು ಮುಖ ಹೊಡೆದು ಆಟ ಆಡಿದ್ರೆ ಅಲ್ಲೇ 2ನೇ ಮುಗಿಸಿದ್ದು ನಾನು. ಚಾವಿ ತೆಗಿ, ನಮ್ಮ ಅಂಗಡಿ ಹೋಗ್ತೀನಿ. ಹೌದಾ, ನಾಳಿಂದ ಹಾಲಿಡೇನಾ? ಹೌದಾ, ಬೇಸ್ ಬಿಡಿ, ನಿಮ್ಮ ಸ್ಕೂಲ್ ಮಾರ್ಚ್ ಮುಗಿಸ್ಬಿಟ್ರೆ. ಬೈಲ್ ಕಂದ ಹೇಳಿದ್ವಲ್ರಿ, ಇವನು ನಾ ಕರ್ಕೊಂಡು ಹೋಗ್ತದೆ ದವಾಖಾನೆಗೆ. ಬೈಲ್ ನೋಡೋಣ, ಕಣ್ಣಿಂದು ಪ್ರಾಬ್ಲಮ್ ಐತ್ರಿ ನನಗೆ. ಇಲ್ಲಿ ಬಂದೈತೆ ನಾವು ಲೈನ್ ಝೂಮ್ ಹಾಕಿ 2 ಕಣ್ಣಿಗೆ ಸೀರಾ ನೋಡ ಅಲ್ಲಿ ಪಪ್ಪನ ಕ್ಯಾಮ್ರಾನ ನೋಡಿ. ಕರೆಗುಡಿ ಕೆಳಗೆ ಹಿಂಗೆ ಲೈನ್ ಬಂದೈತ್ರಿ ಒಂದು 2 ಗುಡಿಗೆ ಬ್ರೌನ್ ಕಲರ್. ಕ್ಯಾಮ್ರಾ ಅಷ್ಟು ನೀರು ಕಾಣಂಗಿಲ್ಲ. ಒಟ್ಟು ಸಮಸ್ಯೆ ಐತ್ರಿ. ಈಗ ಇದೇ ಸಲುವಾಗಿ ಮತ್ತು ಅವನು ಡಾಕ್ಟ್ರ್ ಲೇಟಾಗಿ ಬರ್ತಾನೆ ಅನ್ಸಂದು ಇನ್ನೂ ತೋರಿಸ್ಲಿಲ್ಲ ರೀ. ನಾವು ನಾಳೆ ತೋರಿಸೋದು ಬಿಡೋದು. ಒಂದು ದಿವಸ ಶರಪ್ಪ ಮನೆಗೆ ಸಿರಾತ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿದ್ದಪ್ಪ. 7 ಗಂಟೆಗೆ ಬರ್ತಾರೆ ಅಂದ್ರೆ ಮತ್ತು ನೀ ಒಬ್ಬನೇ ಹಾಕ್ಯಂತ ಓಡಿ ಬಂದ್ಬಿಟ್ಟು ನೋಡಿ. ಹೇಳಿ ಸ್ವಲ್ಪ ಏನು ರೀ ಬ್ಯಾಗ್? ಇದು ರಂಜಾನ್ ಹಬ್ಬದ್ದು ಊಟ. ಮನೆಗೆ ಕರೆದಿದ್ರಿ ರೀ. ಮನೆಗೆ ಭಾಳ ಜನ ಹೇಳ್ತಾರೆ, ವರ್ಷ ಹೋಗೋದಿಲ್ಲ ನಮ್ಮ ಟೈಮಿಗೆ. ಈ ವರ್ಷ ಅದ್ರಾಗ ಸ್ಪೆಷಲಿ ನನಗೇನಂದ್ರೆ ಶನಿವಾರ ಬಂದ್ಬಿಡ್ತೀರಿ. ಶನಿವಾರ ನಾನು ಒಬ್ಬನೇ ಚಿಕನ್ ತಿನ್ನೋದು. ನಮ್ಮ ಮನೆಗೆ ಇವ್ರು 3 ಜನ ತಿನ್ನಂಗಿಲ್ಲ. ಅದಕ್ಕೆ ನಾನ್ ವೆಜ್ ಕೊಡ್ಬೇಡ ಅಂತ ಹೇಳಿದ್ದೆ ನಾನು ಅವರಿಗೆ. ಏನು ಕೊಟ್ಟಾರ ನೋಡಿ, ಪ್ರತಿ ಸಲ ಕಾಮಿವರಾಗಿ ನೋಡ್ತೀರಿ ನೀವು, ಎಲ್ಲ ಥರನೂ ಕೊಟ್ಟಿರ್ತಾರೆ. ಈ ಸಲ ಒಂದರಾಗ 3 ಐತೆ. ಭಾಳ ಬರೋವು 4-5 ಡಬ್ಬ ಒಂದೊಂದು ಥರದ ಒಂದೊಂದು ಅಡುಗೆನೂ ಒಂದೊಂದು ಬಾಕ್ಸಿಗೆ ಕೊಡೋರು. ಏನು ಮಮ್ಮಿ ಅಷ್ಟು ಶಕ್ತಿ ಇಲ್ಲ. ಶಕ್ತಿ ಇಲ್ಲ ನಮ್ಮ ಕಡೆ. ನನ್ನ ಕಡೆ 3 ಗಂಟೆ ಆತ್ರಿ. ಕಪ್ನಿ ಹಾಕ್ಕೊಡವ್ರಿಬ್ರು ಸುರ್ಕರ್ಮ. ನಮ್ದು ಅಲ್ಲೇ ಊಟ ಆಗೈತೆ ರೀ. 3:15 ಆಗೈತಿ. ರಾತ್ರಿಗೆ ಊಟಕ್ಕೆ ಬರ್ತಾ ಎತ್ತಿಡ್ತೀನಿ. ಈ ಸುರ್ಕರ್ಮ ಅಂದ್ರೆ ಸ್ವಲ್ಪ ಕುಡ್ದು ಇಡ್ತಾರೆ ಈಗ ಅವ್ರು ಮಧ್ಯಾಹ್ನ ಬರ್ತೀನಿ ಅಂದರೆ ಮತ್ತು ಅವರೆಲ್ಲ ಮುಸ್ರು ಲೇಟ್ ಆಗ್ತಾರೆ. ಅದಕ್ಕೆ ನಮಗೆ ಬಿಸಿ ಅನ್ನ ಚಿತ್ರಾನ್ನ ಮಾಡಿ ತಿಂದೀವಿ ನಾವು ಆಗಾಳೆ. ಈಗ ಇಷ್ಟು ಬಾಂಡೆ ಹೊರಗೆ ಇಟ್ಟು ಬಂದೀನಿ ರೀ. ಈಗ ಹೋಗಿ ಇಷ್ಟು ತಿಕ್ಕೊಂಬರ್ಬೇಕು ಅವನ. ಇವನ್ನೆಲ್ಲ ಸಪ್ರೇಟ್ ಮಾಡಿ ಇದನ್ನು ಒಂದು ತೊಳೆಕೆಲ್ಲ ತೊಗೊಂಡು ಈ ಸಟ್ ಅವ್ರದ್ದು ಕ್ಲೀನ್ ಮಾಡಿ ಇಟ್ಟು ಅಷ್ಟು ಬಾಂಡೆ ತಿಕ್ಕೊಂಬರ್ತೀನಿ ರೀ. ಈಗ ಹೋಗಿ ದೊಡ್ಡ ಸ್ಪೂನ್ ಆಟ ಆಡ್ತೀರೇನಾ? ಸ್ನೇಹಿತರೆ ನೋಡ್ರಿ, ಸಂಜೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಇಲ್ಲಿ ನಮ್ಮ ಕಸ್ಟಮರ್ಸ್ ಬಂದಿದ್ದರು. ನಮ್ಮ ವಿವರ್ ಅಂತ ಅವರು ಇಲ್ಲಿ ಅಮ್ಮರ್ಗಿ ಪರಿಚಯದವ್ರು ಅಂತ ನಮ್ಮ ವಿಡಿಯೋ ಕೂಡ ನೋಡ್ತಿದ್ರಂತ. ಅವರು ಅಮ್ಮರ್ ಗೌಡ್ರಮ್ಮ ಅಂತೀವಲ್ಲ, ಅವ್ರ ಮನೆಗೆ ಬಂದು ಅವ್ರನ್ನ ಕರ್ಕೊಂಡು ಬಂದಿದ್ರು. ಅವರು ಶಿಲ್ಪಾರ ಮನೆ ತೋರಿಸ್ರಿ ಅಂತೇಳಿ ಅಮ್ಮರು ಕರ್ಕೊಂಬಂದ್ರಿ ಮನೆಗೆ. ಅಂದ್ರೆ ಇವರು ವಿಡಿಯೋದಾಗ ನಾ ತೊಗೊಂಡಿರ್ತೀನಲ್ಲ ಅಮ್ಮರನ್ನ, ಅದನ್ನ ನೋಡಿ ನಿಮ್ಗೆ ಗೊತ್ತಲ್ರಿ ಅಂತ ಹೇಳಿ ಅಂತೇಳಿ ಹಾಗಾಗಿ ಸರಿ ಬರ್ರಿ ಅಂತ ಅಮ್ಮರ ಕರ್ಕೊಂಬಂದಿದ್ರಿ. ಅಮ್ಮರಿಗೂ ಪರಿಚಯ ಅವರು. ಹಾಗೆ ನಮ್ಮ ವಿಡಿಯೋ ನೋಡೋ ವಿವರ್ಸ್ ಕೂಡ ಹೌದು. ಬಂದಿದ್ದರು, ಸ್ಯಾರಿ ಎಲ್ಲ ತೊಗೊಂಡ್ರು, ಹೋದರು. ಖುಷಿ ಆಯಿತು. ಅಷ್ಟು ಜನನೂ ಬಂದಿದ್ದರು. ಸೀರೆ ಎಲ್ಲ ಶಾಪ್ ಮಾಡಿಕೊಂಡು ಹೋದರು. ಈಗ ನೋಡ್ರಿ, ನಮ್ಮ ಆಫ್ಲೈನ್ ಕಸ್ಟಮರ್ಸ್ ಅಂದರೆ ಹಿಂಗೆ ನಮ್ಗೆ ಗೊತ್ತಿರೋರು ಗೊತ್ತಿರೋ ಮಂದಿ ಇಲ್ಲರಿ ನನಗಿಲ್ಲ. ಆಲ್ಮೋಸ್ಟ್ ವಿಡಿಯೋಯಿಂದನೇ ನಾನು ನೋಡಿದವರು ನಮ್ಮ ವ್ಯೂವರ್ ಮಾತ್ರ ಬರ್ತಾರೆ. ಒಂದು ವೇಳೆ ಮನೆಗೆ ಬಂದು ತೊಗೊಳ್ತೀವಿ ಅನ್ನೋರು ಬಂದಿರ್ತಾರೆ. ಆಲ್ಮೋಸ್ಟ್ ನನಗೆ ಆಫ್ಲೈನ್ ಕಸ್ಟಮರ್ಸ್ ಭಾಳ ಕಡಿಮೆ. ನಾನು ಆನ್ಲೈನಲ್ಲೇ ಕೊಡೋದು ಜಾಸ್ತಿ. ಆಫ್ಲೈನ್ ಅಂದರೆ ನಾನು ಇದುವರೆಗೂ ಒಂದು 7-8 ತಿಂಗಳಾದ ನಾನು ಸ್ಟಾರ್ಟ್ ಮಾಡಿ. ಇದುವರೆಗೆ ಅಂದರೆ ಒಂದು 8-10 ಜನನ ಬಂದಿಲ್ಲ ನೋಡ್ರಿ ಆಫ್ಲೈನ್ ಕಸ್ಟಮರ್. ನಮಗೆ ಆನ್ಲೈನ್ ಜಾಸ್ತಿ ಹೋಗೋದು. ಹಿಂಗೆ ಗೊತ್ತಿದ್ದವರು ಬಂದಿರ್ತಾರೆ ಅಷ್ಟೇ. ಇನ್ ಕೇಸ್ ಯಾರಾದರೂ ಈಗ ನಾವು ಮನೆಗೆ ಬಂದು ತೊಗೋತೀವಿ ಅನ್ನೋರು ಬರ್ಬೋದು. ಮೊದಲೆಲ್ಲ ನಾನು ಮನೆಗೆ ಬಂದು ತೊಗೊಳಕ್ಕೆ ಬೇಡ ಅಂತಲೇ ಹೇಳ್ತಿದ್ದೆ, ಆನ್ಲೈನ್ ಕಳಿಸ್ತೀವಿ ಅಂತ ಹೇಳ್ತಿದ್ದೆ. ಒಂದಷ್ಟು ಜನ ಇಲ್ಲ ನಮಗೆ ಸಫಿಷಿಯೆಂಟ್ ಬಂದು ತೊಗೊಳ್ತೀವಿ ಅಂತ ಅಂದವ್ರಿಗೆ ಸರಿ ಆಯಿತು ಅಂತೇಳಿ ಹೇಳಿರ್ತೀನಿ ರೀ ನಾನು. ಬಟ್ ಇವ್ರು ನನಗೆ ಗೊತ್ತಿರಲಿಲ್ಲ ಇವ್ರು ಬರ್ತಾರೆ ಅಂತೇಳಿ. ಅಚಾನಕ್ಕಾಗಿ ಸಡನ್ನಾಗಿ ಸರ್ಪ್ರೈಸ್ ವಿಸಿಟ್ ಅಂತಾರಲ್ಲ, ಹಂಗೆ ಬಂದುಬಿಟ್ರು ಅವರು. ಒಂದಷ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ತೊಗೊಂಡ್ರು. ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಅದೆಲ್ಲ ತೊಗೊಂಡು ಹೋದ್ರಿ. ಆಮೇಲೆ ನಾನು ಅದಿಷ್ಟನ್ನು ಎಲ್ಲನ ರಾಶಿ ಕಿತ್ತಾಕಿದ್ದೆ. ಸ್ಯಾರೀಸ್ ಎಲ್ಲನೂ ನೋಡ್ತಿರ್ಬೋದು. ಎಲ್ಲನ ಜೋಡ್ಸಾಕತ್ತೀನಿ ನೀಟಾಗಿ. ಹೆಂಗಕ್ಕೆ ಎಲ್ಲನೂ ತೆಗ್ದೀನಿ, ಎಲ್ಲ ನೀಟಾಗಿ ಜೋಡಿಸ್ಬಿಡೋದು ಸಪ್ರೇಟ್. ಅವು ಒಂದೊಂದು ಸೆಟ್ಟು ಒಂದೊಂದು ಸಪ್ರೇಟಾಗಿ ಇಟ್ಬಿಟ್ರೆ ತೋರ್ಸೋಕೆ ಅನುಕೂಲ ಆಗಿರ್ತವೆ. ಎಲ್ಲ ಮಿಕ್ಸ್ ಆದಾಗ ನೀಟಾಗಿ ಇಟ್ಟಿರ್ತೀನಿ ರೀ ನಾನು. ಸಪ್ರೇಟ್ ಇಟ್ಕೊಂಡಿರ್ತೀನಿ. ತೋರಿಸ್ದಾಗ ಎಲ್ಲ ಮಿಕ್ಸ್ ಆಗಿರ್ತಾವಲ್ಲ, ಅದಕ್ಕೆ ಅವನು ಮತ್ತೊಂದು ಸರಿ ಎಲ್ಲ ತೆಗೆದು ನೀಟಾಗಿ ಒಂದೊಂದು ಸಪ್ರೇಟ್ ಜೋಡಿಸಿ ಹೊಳ್ಳಿ ಫೋಲ್ಡ್ ಎಲ್ಲ ಮಾಡಿ
ಬನಾರಸ್ ಬೇರೆ, ಎಂಬ್ರಾಯ್ಡ್ರಿ ಬೇರೆ, ಸೆಮಿ ಮಸಲ್ ಸಿಲ್ಕ್ ಬೇರೆ, ಕಂಚಿಪುರಂ ಸಿಲ್ಕ್ ಬೇರೆ, ಡೈಲಿ ಬೇರೆ ಬೇರೆ, ಪತ್ಲ ಅವೆಲ್ಲ ಇರ್ತಲ್ಲ ಅವು ಬೇರೆ, ಡ್ರೆಸ್ಸಸ್ 2 ಪೀಸ್ ಅದಾವೆ ಡ್ರೆಸ್ ನನ್ನ ಕಡೆ, ಅವು ಬೇರೆ, ಈ ಥರ ಎಲ್ಲನೂ ಸಪ್ರೇಟಾಗಿ ಫೋಲ್ಡ್ ಮಾಡಿ ನೀಟಾಗಿ ಹೊಂದಿಸ್ಬೇಕಂತೇಳಿ ಹೊಂದಿಸ್ಕೊತ ಕೂತೀನಿ ನೋಡ್ರಿ. ಈಗ ನಮ್ಮ ತನುಗ ನಾನು ನಿನ್ನೆ ಕ್ಲಿಪ್ಪಿಂಗ್ ಅದು ಶೇರ್ ಮಾಡ್ಕೊಂಡಿದ್ದು. ನಿನ್ನೆ ಅಲ್ರಿ, ಒಂದು 4-5 ದಿನದ ಹಿಂದಿಂದ ಅದು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಿ. ಬಂದಮೇಲೆ ಅವನು ಆರಾಮಾದ, ಅಲ್ಲಿಂದ ವಾಪಸ್ ಹೋಗಲಿಲ್ಲ, ಚೇತರಿಸ್ಕೊಂಡು ಆರಾಮಾದ, ಮತ್ತೆ ಹಾಕ್ಬಿಟ್ಟು ದವಾಖಾನೆ ಹೋಗೋದಂತೆ ಸುಮ್ಮನೆ ಆದ್ವಿ. ಆಮೇಲೆ ಅವನಿಗೆ ನಿನ್ನೆ ಅಲ್ರಿ ಇವತ್ತು ವಾಪಸ್ಸು ಸ್ವಲ್ಪ ಕೆಮ್ಮು ಚಾಲು ಆಗೈತಿ. ಮೊನ್ನೆ ಹೋಗಿದ್ದದು ವಿಡಿಯೋ, ಅಲ್ಲಿ ಜ್ವರ ಇದ್ದು ಅವನಿಗೆ, ಈ ಜ್ವರ ಎಲ್ಲ ಆರಾಮಾಗ್ಯಾನ, ಕೆಮ್ಮು ಆಗೈತಿ ಸ್ವಲ್ಪ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಯಜಮಾನ್ರು ಅಂದ್ರೆ ಬ್ಯಾಡಿಗೆ ಗದ್ಲಿರುತ್ತೆ, ನನಗೆ ಗಿರಾಕಿ ಐತಿ, ಆಮೇಲೆ ಹೋಗೋಣ ತಡಿ ಅಂತ ಅಂದಾರ, ನೋಡ್ಬೇಕ್ರಿ. ಸರಿ ಅಂತ ಹೇಳಿ ನಾನು ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೀನಿ. ಅವರು ಅಂಗಡಿಯಾಗ ಅದಾರ. ಸ್ನೇಹಿತರೆ, ಇವತ್ತಿನ ಲಾಗು ಈ ರೀತಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ, ಹೊಸ ನೋಡೋದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಟೈಮ್ ಆಗೈತಿ, ಅವ್ರು ಬಂದಾಗ ಮೋಸ್ಟ್ಲಿ 6:30 ಏನೋ ಆಗಿತ್ತು ರೀ, 7:30 ಇದ್ದು. ನಾನು ಈಗ ಇದಿಷ್ಟು ಮಾಡಿಕೊಂಡು ರಾತ್ರಿ ಅಡುಗೆ ಎಲ್ಲ ಮಾಡಬೇಕು. ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಳ್ತೀನಿ. ಇವತ್ತು ಏನಂದ್ರೆ ಭಾಳ ಖುಷಿ ಆದಂಥ ದಿನ ಲಾಗ್ ನಮಗೆ.